ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರ್ಯಾರು ಲೈಕ್ ಕೊಡ್ತಿದ್ದೀರಾ, ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ 456 ಅಂತ ಮತ್ತು ಮಹಾಲಕ್ಷ್ಮಿನ ನೆನೆಸ್ಕೊಂಡು, ಹಾಗೆಯೇ 456 ಏಂಜಲ್ಸ್ನ ನೆನೆಸ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ 456 ಅಂತ ಕಮೆಂಟ್ ಮಾಡ್ತಿದ್ದೀರಾ. ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತು ಮಹಾಲಕ್ಷ್ಮಿ ಆಗಿರಬಹುದು, 456 ಏಂಜಲ್ಸ್ ಆಗಿರಬಹುದು, ನೀವು ಇಷ್ಟಪಡುವ ದೇವರಾಗಿರಬಹುದು, ನಿಮ್ಮ ಮನೆ ದೇವರಾಗಿರಬಹುದು, ಎಲ್ಲರೂ ಕೂಡ ನಿಮಗೆ ಒಳ್ಳೆಯದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಅದು ಯಾರ್ಯಾರು ಅತಿ ಹೆಚ್ಚಾಗಿ ಲೈಕ್ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ ಗೈಸ್. ಯಾಕಂದರೆ ಇನ್ನೊಬ್ಬರು ಕಷ್ಟಕ್ಕೆ ನೀವು ನೆರವಾಗ್ತಿದ್ದೀರಾ ಅಂತಂದರೆ ದೇವರು ಕೂಡ ನಿಮಗೆ ಖಂಡಿತವಾಗ್ಲೂ ಒಳ್ಳೇದನ್ನ ಮಾಡೇ ಮಾಡ್ತಾರೆ ಅಲ್ವಾ. ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ, ಹೇಗೆ ಮೇಡಮ್ ಅದು ನಾವು ಲೈಕ್ ಕೊಟ್ಟ ತಕ್ಷಣ ನೀವು ನಮಗೆ ಒಳ್ಳೆಯದಾಗುತ್ತೆ ಅಂತ ನೀವು ಹೇಳ್ತಿದ್ದೀರಾ ಅಂತ ಅನ್ಬೋದು. ನಿಮ್ಮ ಒಂದು ಲೈಕಿಂದ ಗೈಸ್ ಅಂತಂದರೆ, ನೀವು ಆದಷ್ಟು ಲೈಕ್ ಕೊಟ್ಟಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಿಜವಾಗ್ಲೂ ನಾನು ವ್ಯೂಸ್ಗಾಗಲಿ ಕಮೆಂಟ್ಗೋಸ್ಕರ ಆಗಲಿ ಹೇಳ್ತಾ ಇಲ್ಲ ಗಾಯ್ಸ್. ನಾನು ಅಂತಂದರೆ ಇನ್ನೊಬ್ಬರ ಕಷ್ಟಕ್ಕೆ ನಾವು ನೆರವಾಗಬೇಕು ಅಲ್ವಾ. ಯಾಕಂದರೆ ಕಷ್ಟ ಅಂತ ಬಂದರೆ, ಅದು ಅಲ್ಲದೆ ಸಾಲದ ಸಮಸ್ಯೆ ಏನಾದರೂ ಬಂದುಬಿಟ್ರಂತೂ ನಿಜವಾಗ್ಲೂ ಬದುಕೋಕ್ಕೂ ಇಷ್ಟ ಆಗೋದಿಲ್ಲ. ಆ ಥರ ಮನುಷ್ಯ ಕುಗ್ಗಿ ಹೋಗ್ತಾನೆ ಅಲ್ವಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವೊಂದು ಲೈಕ್ ಕೊಡೋದ್ರಿಂದ ಆದಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ಅಟ್ಲೀಸ್ಟ್ ನಮ್ಮ ಥರ ನಿಮ್ಮ ಥರ ಕಷ್ಟಪಡ್ತಾ ಇರೋರು ತುಂಬ ಜನ ಇರ್ತಾರೆ ಅಲ್ವಾ. ಅವರು ಈ ಒಂದು ರೆಮಿಡಿನ ಮಾಡಿಕೊಂಡು ಅವರ ಸಂಕಷ್ಟಗಳನ್ನ ಕಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ಲೈಕ್ ಕೊಡಿ ಅಂತ ಹೇಳ್ತಾ ಇರೋದು ಹೊರತು ಬೇರೆ ಉದ್ದೇಶ ಏನೂ ಇಲ್ಲ ಗೈಸ್, ಸರಿನಾ. ಅಂತಂದರೆ ಡೈಲಿ ನನ್ನ ವಿಡಿಯೋ ನೋಡ್ತಾ ಇರೋರು ಬೇಜಾರಾಗುತ್ತೆ, ಏನಪ್ಪ ಹೇಳಿದೆ ಹೇಳ್ತಾರೆ ಅಂತ. ಬಟ್ ಈ ಒಂದು ವಿಡಿಯೋನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳೋದಷ್ಟೇ. ಓಕೆ, ಬನ್ನಿ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅಂದರೆ ಇವತ್ತೊಂದು ಟಾಪಿಕ್ ಅನ್ನೋದು ಯಾವ ರೀತಿ ಯೂಸ್ಫುಲ್ ಆಗುತ್ತೆ ನಿಮಗೆ, ಈ ಒಂದು ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಏನು ಯೂಸ್ಫುಲ್ ಆಗುತ್ತೆ ಎಲ್ಲನೂ ಕೂಡ ನಾನು ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹೊಸ್ದಾಗಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಗೈಸ್, ಏನಪ್ಪ ಅಂತ ಅಂದರೆ, ನಾಳೆ ಬಂದು ವೈಕುಂಠ ಏಕಾದಶಿ ಇದೆ ಅಲ್ವಾ. ಈ ಒಂದು ತಂತ್ರನ ಪರಿಹಾರನ ಮಾಡ್ಕೊಳ್ಳೋದಕ್ಕೆ ಗಾಯ್ಸ್ ನಾಳೆ ಒಂದು ಅದ್ಭುತವಾದ ದಿನ ಅಂತಲೇ ಹೇಳ್ಬೋದು ಆಯಿತಾ. ಅಕಸ್ಮಾತ್ ಈ ವಿಡಿಯೋ ಯಾರಾದರೂ ನೋಡಿದರೆ, ಅಂದರೆ ನಾಳೆ ಸಂಜೆ ಒಳಗಡೆ ನೀವು ಮಾಡ್ಕೋಬೋದು ಈ ಒಂದು ಪರಿಹಾರನ. ಅಕಸ್ಮಾತ್ ನೋಡಿರೋರು ಮಾಡ್ಕೊಳ್ಳಿ, ನೋಡಿಲ್ಲದೆ ಇರೋರು ಈ ಒಂದು ತಂತ್ರ ಪರಿಹಾರನ ನೀವು ಮಂಗಳವಾರ, ಇಲ್ಲ ಅಂತಂದರೆ ಹುಣ್ಣಿಮೆ, ಇಲ್ಲ ಅಂದರೆ ಶುಕ್ರವಾರ, ಈ 3 ದಿನದಲ್ಲಿ ಕೂಡ ನೀವು ಮಾಡ್ಕೊಳ್ಬಹುದು. ಆದರೆ ನಾಳೆ ಬಂದು ವೈಕುಂಠ ಏಕಾದಶಿ ಇರೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಗಾಯ್ಸ್. ಒಂದು ಅದ್ಭುತವಾಗಿ ಅತಿ ಶೀಘ್ರವಾಗಿ ನಿಮಗೆ ಒಂದು ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು, ಸರಿನಾ. ಈಗ ಮೇಡಮ್ ನಾನು ಲೇಟಾಗಿ ನೋಡಿಬಿಟ್ಟೆ ಈ ವಿಡಿಯೋನ, ನಮಗೆ ಏನು ಅಂತಂದರೆ ಬೇಗ ನಮಗೆ ಫಲ ಸಿಗಲ್ವಾ, ಈ ರೀತಿ ಒಬ್ಬೊಬ್ಬರು ಕೇಳ್ತೀರಾ. ಆದರೆ ಈ ಒಂದು ಪರಿಹಾರನ ಗಾಯ್ಸ್ ಮಂಗಳವಾರ ಮತ್ತು ಹುಣ್ಣಿಮೆ ದಿನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗತ್ತೆ, ಸರಿನಾ. ಸೊ ಈ ಒಂದು ತಂತ್ರ ಪರಿಹಾರನ ಮಾಡೋದ್ರಿಂದ ಏನು ಯೂಸ್ ಅಂತ ನೀವು ಕೇಳ್ಬೋದು. ನಿಮಗೇನಾದರೂ ದೃಷ್ಟಿ ದೋಷ, ಈ ಮನೆಗೆ ಗಾಯ್ಸ್ ದೃಷ್ಟಿ ದೋಷ ಏನಾದರೂ ಬಿದ್ದರೆ, ಅಂದರೆ ಜನಗಳದ್ದು ಕೆಟ್ಟ ದೃಷ್ಟಿ ಏನಾದರೂ ಬಿದ್ದರೆ ನಿಜವಾಗ್ಲೂ ನಮಗೆ ಸಮಸ್ಯೆ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ನಮಗೆ ಸಮಸ್ಯೆ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲಿ ಹಣಕಾಸಿನ ಸಮಸ್ಯೆ, ಆರ್ಥಿಕ ಸಮಸ್ಯೆ ಅನ್ನೋದು ತುಂಬಾ ಜಾಸ್ತಿ ಅತಿ ಹೆಚ್ಚಾಗಿ ಕಾಡುತ್ತೆ, ಸರಿನಾ. ಒಂದು ನರದೋಷ ಆಗಿರಬಹುದು, ಇಲ್ಲಾಂದರೆ ದೃಷ್ಟಿದೋಷ ಆಗಿರಬಹುದು, ಸಾಲದ ಸಮಸ್ಯೆ ಆಗಿರಬಹುದು, ಈ ರೀತಿ ಆರೋಗ್ಯದ ಸಮಸ್ಯೆ ಆಗಿರಬಹುದು, ಯಾವುದೇ ಒಂದು ನಿಮ್ಮ ಮನೆಯಲ್ಲಿ ಏನೇ ಒಂದು ಸಂಕಷ್ಟನ ನೀವು ಅನುಭವಿಸ್ತಾ ಇದ್ದರೆ ಈ ಒಂದು ತಂತ್ರ ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಆಯಿತಾ. ಅಂತಂದರೆ ಕೆಲವರು ಏನು ಮಾಡ್ತಾರೆ ಅಂತ ಗಾಯ್ಸ್, ಏನು ಮಾಡ್ತಾರೆ ಅಂದರೆ ಹೊರಗಡೆ ಹೋಗಿ ಜ್ಯೋತಿಷ್ಯ ಶಾಸ್ತ್ರನೆಲ್ಲ ಕೇಳ್ತಾರೆ, ಅಲ್ಲೂ ಕೂಡ ದುಡ್ಡೆಲ್ಲ ಖರ್ಚು ಮಾಡ್ತಾರೆ, ಯಾವುದ್ಯಾವುದೋ ದೇವಸ್ಥಾನಕ್ಕೆಲ್ಲ ತಿರುಗ್ತಾರೆ, ಅಂದರೂ ಕೂಡ ಅವ್ರಿಗೆ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಗೋದಿಲ್ಲ. ಅಂತಂದರೆ ಅವರ ಸಂಕಷ್ಟಗಳಿಗೆ ಪರಿಹಾರ ಅನ್ನೋದು ಸಿಗೋದಿಲ್ಲ, ಸರಿನಾ. ಸುಮ್ಮನೆ ನೀವು ಆ ಥರ ಮಾಡೋದ್ರ ಬದಲು ಗಾಯ್ಸ್, ನಾವು ಮನೆಯಲ್ಲೇ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಕೆಲವೊಂದು ತಂತ್ರ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಕಷ್ಟಗಳನ್ನ ನಾವು ದೂರ ಮಾಡ್ಕೊಳ್ಬಹುದು ಆಯಿತಾ. ಕೆಲವೊಬ್ಬರಿಗೆ ಅರಿವಿರೋದಿಲ್ಲ, ಅಂದರೆ ಈ ರೀತಿ ತಂತ್ರಗಳು ಪರಿಹಾರಗಳು ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ ಆಯಿತಾ. ಅಂದರೆ
ಅದಕ್ಕೆ ಹೇಳ್ತಾ ಇರೋದು ನಿಮಗೆ ಆದಷ್ಟು ಲೈಕ್ ಕೊಡಿ. ಗೊತ್ತಿಲ್ಲದೆ ಇರೋರು ಅಟ್ಲೀಸ್ಟ್ ಈ ಒಂದು ವಿಡಿಯೋ ಏನಾದ್ರು ನೋಡಿಕೊಂಡು ಅವರು ಕೂಡ ಅವ್ರ ಸಂಕಷ್ಟನ ಕಳ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಬೇರೆ ಉದ್ದೇಶ ಏನೂ ಇಲ್ಲ ಗಾಯ್ಸ್, ಓಕೆನಾ. ಅದು ಅಲ್ಲದೆ ಗಾಯ್ಸ್, ಆಗಿನ ಕಾಲದವರು ಅಂತಂದರೆ ನಮ್ಮ ಅಜ್ಜಿರಾಗಿರಬಹುದು, ನಮ್ಮ ಅಮ್ಮಂದಿರಾಗಿರಬಹುದು, ಆಗಿನ ಕಾಲದವರು ತುಂಬಾ ಈ ಒಂದು ಕಲ್ಲುಪ್ಪಿಗೆ ಒಂದು ಮಹತ್ವವನ್ನು ಕೊಡ್ತಿದ್ರು, ಆಯಿತಾ. ಅಂತಂದರೆ ಕಲ್ಲುಪ್ಪನ್ನ ಬಳಸ್ಕೊಂಡು ಕೆಲವೊಂದು ತಂತ್ರಗಳ ಮಾಡೋದಾಗಿರಬಹುದು, ಪರಿಹಾರಗಳನ್ನ ಮಾಡೋದಾಗಿರಬಹುದು, ಹಾಗೆಯೇ ದೃಷ್ಟಿನ ತೆಗೆಯೋದಾಗಿರಬಹುದು. ಅದ್ರ ಜೊತೆಗೆ ನಮ್ಮ ಆಹಾರದ ಸವಿರುಚಿನ ಹೆಚ್ಚಿಸಲಿಕ್ಕೆ ಈ ಒಂದು ಕಲ್ಲುಪ್ಪನ್ನ ನಾವು ಯೂಸ್ ಮಾಡ್ತೀವಿ ಅಲ್ವಾ. ನಿಮ್ಗೇನು ಯೂಸಸ್ ಈ ಒಂದು ತಂತ್ರ ಮಾಡೋದ್ರಿಂದ ಅಂತ ಹೇಳಿದೆ. ಬನ್ನಿ ಇವಾಗ ಯಾವ್ಯಾವ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಹಾಗೆಯೇ ಯಾವ ರೀತಿ ಈ ಒಂದು ತಂತ್ರನ ಮಾಡ್ಕೊಳ್ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು ಒಂದು ಗಾಜಿನ ಬೌಲ್ನ ತೊಗೊಂಡಿದ್ದೀನಿ, ಆಯಿತಾ. ಏನು ಮೇಡಮ್ ಯಾವಾಗಲೂ ಗಾಜಿನ ಬೌಲ್ನ ಯೂಸ್ ಮಾಡ್ತೀರಾ ಅಂತ ನೀವು ಕೇಳ್ಬೋದು. ಯಾಕಪ್ಪ ಅಂತಂದರೆ ಈ ಮಣ್ಣಿನ ಬಟ್ಲು ಬರುತ್ತಲ್ಲ, ಅದಾದ್ರೂ ತೊಗೋಬೋದು, ಪ್ಲೇಟಾದರೂ ತೊಗೋಬೋದು. ಆದರೆ ಗಾಯ್ಸ್, ಅದಕ್ಕಿಂತ ಹೆಚ್ಚಾಗಿ ಈ ಗಾಜು ಅನ್ನೋದು ರಾಹುಕಾರಕ, ಆಯಿತಾ. ಈ ಗಾಜಿಂದ ಮಾಡುವಂಥ ಯಾವುದೇ ಒಂದು ತಂತ್ರಗಳ ಬೇಗನೆ ರಿಸಲ್ಟ್ನ ಸಿಗುತ್ತೆ. ಅಂತಂದರೆ ಒಂದು ನೆಗೆಟಿವಿಟಿನ ಎಳ್ಕೊಳ್ಳೋ ಶಕ್ತಿ ಈ ಗಾಜಲ್ಲಿ ಇದೆ, ಓಕೆನಾ. ಅದ್ರ ಜೊತೆಗೆ ನೀವು ಇಲ್ಲಿ ಮಾತೆ ಮಹಾಲಕ್ಷ್ಮಿಯ ಪ್ರಿಯವಾದದ್ದು ಕಲ್ಲುಪ್ಪು ಅಲ್ವಾ. ಈ ಕಲ್ಲುಪ್ಪನ್ನ ನಾವು ಯೂಸ್ ಮಾಡಿಕೊಂಡು ಈ ರೀತಿ ಒಂದು ಸಮತಟ್ಟಾಗಿ ಈ ರೀತಿ ಒಂದು ಗಾಜಿನ ಬೌಲ್ನೇ ತೊಗೊಳ್ಳಿ, ಸರಿನಾ. ಬೌಲ್ನ ತೊಗೊಂಡು ನೀವು ಸಮತಟ್ಟಾಗಿ ಈ ರೀತಿ ಕಲ್ಲುಪ್ಪನ್ನ ನೀವು ಹಾಕೋಬೇಕು. ಈ ತಂತ್ರಗಳನ್ನ ಪರಿಹಾರಗಳನ್ನ ಮಾಡ್ಕೊಳ್ಳಿಕ್ಕೆ ಗಾಯ್ಸ್, ನೀವು ಹೊಸದು ಒಂದು ಕಲ್ಲುಪ್ಪನ್ನ ಎತ್ತಿಟ್ಕೊಳ್ಳಿ. ಮನೆಯಲ್ಲಿ ಯೂಸ್ ಮಾಡ್ತಿರಲ್ಲ ಅಡುಗೆಗೆ, ಅದನ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಹೊಸದೊಂದು ಪ್ಯಾಕೆಟ್ನ ತೊಗೊಬಂದು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆ ನೋಡಿ, ನಾನೀಗ ಇಲ್ಲಿ ಗಾಜಿಂದು ಬೌಲ್ನ ತೋರಿಸ್ದೆ ಅಲ್ವಾ. ಸಮತಟ್ಟಾಗಿ ನಾನು ಕಲ್ಲುಪ್ಪನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಗಾಯ್ಸ್ ನೋಡಿ, ಈ ಅರಿಶಿನ ಕೊಂಬು, ಆಯಿತಾ. ಈ ಅರಿಶಿನ ಕೊಂಬು ಅನ್ನೋದು ತುಂಬಾ ಒಂದು ಪ್ರಾಮುಖ್ಯತೆನ ಕೊಡ್ತೀವಿ ನಾವು ಅಲ್ವಾ. ಅಂತಂದರೆ ಈ ಅರಿಶಿನಕ್ಕಾಗಿರಬಹುದು, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ಪ್ರಾಮುಖ್ಯತೆನ ಕೊಡ್ತೀವಿ. ದೇವ್ರಿಗೆ ಅಲಂಕಾರ ಮಾಡೋದಾಗಿರಬಹುದು, ದೇವರಿಗೆ ಬೊಟ್ಟನ್ನು ಇಡೋದಾಗಿರಬಹುದು, ಹಾಗೆಯೇ ನಮ್ಮ ಅಡುಗೆಯಲ್ಲೂ ಕೂಡ ನಾವು ಅರಿಶಿನನ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಕೆಲವೊಂದು ತಂತ್ರ ಪರಿಹಾರಗಳಿಗೂ ಕೂಡ ಆಗಿನ ಕಾಲದಿಂದನೂ ಈ ಅರಿಶಿನನ ನಾವು ಯೂಸ್ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಅಜ್ಜಿಯರಾಗಿರ್ಬೋದು, ಅಮ್ಮಂದಿರಾಗಿರ್ಬೋದು ಯೂಸ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ನನಗೆ ಅವರೇ ತಿಳಿಸ್ಕೊಟ್ಟಿದ್ದು, ಸರಿನಾ. ಸೊ ಈ ಒಂದು ತಂತ್ರನ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಂದು ಗುಡ್ ರಿಸಲ್ಟ್ ಸಿಗುತ್ತೆ. ನಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಅನ್ನೋದು, ಸಂಕಷ್ಟ ಅನ್ನೋದು ದೂರ ಆಗುತ್ತೆ ಅಂತಂದರೆ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ ಗಾಯ್ಸ್, ಆಯಿತಾ. ಆದರೆ ಅದಕ್ಕಿಂತ ಹೆಚ್ಚಾಗಿ ನೀವು ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಬೇಕಾಗತ್ತೆ. ಏನಪ್ಪ ಇದು ಮಾಡಿದ ತಕ್ಷಣ ನನಗೆ ಗುಡ್ ರಿಸಲ್ಟ್ ಸಿಕ್ಬಿಡುತ್ತಾ, ಈ ರೀತಿ ಒಂದು ಮನಸ್ಥಿತಿ ಮನೋಭಾವನೆಯನ್ನು ಇಟ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ಅದು ಗುಡ್ ರಿಸಲ್ಟ್ ಅಂತೂ ಸಿಗೋದಿಲ್ಲ, ಆಯಿತಾ. ನಾನಿಲ್ಲಿ ಅರಿಶಿಣದ ಕೊಂಬನ್ನು ತೊಗೊಂಡಿದ್ದೀನಿ, ಸರಿನಾ. ಅರಿಶಿಣದ ಕೊಂಬನ್ನೇ ತೊಗೊಳ್ಳಿ. ಅರಿಶಿನ ತೊಗೋಬೋದಾ ಮೇಡಮ್ ಅಂತ ಕೇಳ್ಬೋದು, ಬಟ್ ಬೇಡ, ನೀವು ಅರಿಶಿಣದ ಕೊಂಬನ್ನು ತೊಗೋಬೇಕಾಗತ್ತೆ. ತೊಗೊಂಡು ಈ ಕಲ್ಲುಪ್ಪಿನ ಜೊತೆಗೆ ಅರಿಶಿಣದ ಕೊಂಬನ್ನು ಸೇರಿಸ್ಕೊಳ್ಳಿ. ಹಾಗೆಯೇ ಗಾಯ್ಸ್, ಇದ್ರ ಜೊತೆಗೆ ನೋಡಿ, ಇಲ್ಲಿ ನಾನು ಒಂದು ಕುಂಕುಮಕ್ಕೆ ತುಂಬಾ ಒಂದು ಪ್ರಾಮುಖ್ಯತೆನ ಕೊಡ್ತೀವಿ ನಾವು ಅಲ್ವಾ. ಅಂತಂದರೆ ನಮ್ಮ ದೇವತೆಗಳಿಗೆ ಕುಂಕುಮ ಅನ್ನೋದು ತುಂಬಾ ಒಂದು ಪ್ರಿಯವಾದದ್ದು ಅಲ್ವಾ. ಇದೂ ಅಷ್ಟೇ, ನಾವು ದೇವ್ರಿಗೆ ಬೊಟ್ಟಕ್ಕಾಗಿರ್ಬೋದು, ಅಲಂಕಾರ ಮಾಡೋಕ್ಕಾಗಿರಬಹುದು, ನಾವು ಈ ರೀತಿ ಕುಂಕುಮನ ಯೂಸ್ ಮಾಡ್ಕೊಳ್ತೀವಿ ಅಲ್ವಾ. ಒಂದು ಚಿಟಿಕೆಯಷ್ಟು ಕುಂಕುಮನ ಇದ್ರ ಜೊತೆಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ, ಸರಿನಾ. ನೋಡ್ತಿದ್ದೀರಾ ಅಲ್ಲ, ಈ ರೀತಿ ಸೇರಿಸ್ಕೊಂಡು ಆದಮೇಲೆ ಗಾಯ್ಸ್, ಈ ಒಂದು ತಂತ್ರನ, ಈ ಒಂದು ಪರಿಹಾರನ ನೀವು ರಹಸ್ಯವಾಗಿ ಮಾಡ್ಕೊಳ್ಬೇಕು. ಅಂತಂದರೆ ನಿಮ್ಮ ಮನೆಯವರಿದ್ದರೂ ಪರವಾಗಿಲ್ಲ, ಆದರೆ ನಿಮ್ಮ ಮನೆಯಿಂದ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಿಮ್ಮ ಅಪ್ಪ ಅಮ್ಮ ಆಗಿರಬಹುದು, ಇಲ್ಲ ಅಂತಂದರೆ ನಿಮ್ಮ ಹೆಂಡತಿ ಆಗಿರಬಹುದು, ಈ ರೀತಿ ನಿಮ್ಮ ಮಕ್ಕಳಾಗಿರಬಹುದು, ನಿಮ್ಮ ಮನೆಯವರು ಬಿಟ್ಟು ಅಕಸ್ಮಾತ್ ನಿಮ್ಮ ರಿಲೇಷನ್ಸ್ ಯಾರೇ ಬಂದರೂ ಕೂಡ ಈ ಒಂದು ತಂತ್ರನ ದಯವಿಟ್ಟು ಮಾಡ್ಕೊಳ್ಳೋಕೆ ಹೋಗಬೇಡಿ, ಸರಿನಾ. ಯಾರಿಗೂ ಕೂಡ ಗೊತ್ತಾಗಬಾರ್ದು, ರಹಸ್ಯವಾಗಿ ನೀವು ಮಾಡ್ಕೊಳ್ಬೇಕು. ನಿಮ್ಮ ಫ್ಯಾಮಿಲಿ ಬಿಟ್ಟು ಬೇರೆಯವರು ಯಾರು ಕೂಡ ನಿಮ್ಮ ಮನೆಯಲ್ಲಿ ಇರಬಾರ್ದು ಈ ಒಂದು ತಂತ್ರನ ಮಾಡ್ಕೊಳ್ಬೇಕಾದ್ರೆ, ಓಕೆನಾ.
ಹಾಗೆಯೇ ನೀವು ಏನು ಮಾಡಬೇಕು ಅಂತ ಅಂದರೆ ಈ ರೀತಿ ಹಾಕ್ಕೊಂಡು ಗಾಯ್ಸ್ ನೀವು ಈ ಒಂದು ಬೌಲ್ನ ನೀವು ತಗೊಂಡು ನಿಮ್ಮ ಮನೆಯಲ್ಲಿ ಎಲ್ಲ ದಿಕ್ಕುಗಳಿಗೂ ಎಲ್ಲ ಮೂಲೆಗೂ ಈ ಬೌಲ್ನ ನೀವು ಟಚ್ ಮಾಡಬೇಕು, ಸರಿನಾ. ಇದನ್ನು ಟೈಮಿಂಗ್ಸ್ ನೀವು ಕೇಳ್ಬೋದು, ಯಾವ ಟೈಮಲ್ಲಿ ಮಾಡ್ಕೊಳ್ಬೇಕು ಮೇಡಮ್ ಅಂತ ಕೇಳ್ಬೋದು. ಇದಕ್ಕೆ ಟೈಮಿಂಗ್ಸ್ ಅಂತ ಏನೂ ಇಲ್ಲ ಗಾಯ್ಸ್, ಓಕೆನಾ. ನೀವು ಯಾವ ಟೈಮಲ್ಲಾದರೂ ಮಾಡ್ಕೊಳ್ಳಿ, ಆದರೆ ನೀವು ಮಾಡಬೇಕಾದ್ರೆ ಅಂತಂದರೆ ಹೇಳ್ತೀನಿ ಹೆಂಗೆ ಅಂತ. ಇದನ್ನು ನೀವು ಪ್ರತಿ ಒಂದು ಮೂಲೆಗೂ ನಿಮ್ಮ ಮನೆಯಲ್ಲಿ ಯಾವ್ಯಾವ ಮೂಲೆ ಇದೆ ಎಲ್ಲದಕ್ಕೂ ಕೂಡ ಟಚ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇದನ್ನು ಇಟ್ಟುಬಿಡಿ, ಸರಿನಾ. ಅಂದರೆ ನೀವಿವಾಗ ಮಾಡ್ಕೊಳ್ತೀರಾ ಹಂಗೆ ನೋಡಿ, ನಾಳೆ ಬಂದು ವೈಕುಂಠ ಏಕಾದಶಿ ಅಲ್ವಾ, ನಾಳೆ ಮಾಮೂಲಿ ಯಥಾ ಪ್ರಕಾರ ಎದ್ದೇಳ್ತೀರಾ, ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ದೇವರಿಗೆ ದೀಪನ ಹಚ್ಕೊಳ್ಳಿ. ಹಾಗೆಯೇ ಆದಷ್ಟು ಬೇಗನೆ ಎದ್ದೇಳಿ, ನಾಳೆ ಬೇಗ ಎದ್ದು ದೇವರಿಗೆ ದೀಪನ ಹಚ್ಚಾದ್ಮೇಲೆ ನೀವು ಈ ಒಂದು ತಂತ್ರನ ಮಾಡ್ಕೊಂಡ್ಮೇಲೆ ಒಂದು ಮೂಲೆಯಲ್ಲಿ ಇಡ್ತೀರಾ ಅಲ್ವಾ ನೀವು. ಆ ಇಟ್ಟಿದ್ದು ಗಾಯ್ಸ್ ನೀವು 24 ಗಂಟೆ ಅದೇ ಮೂಲಲ್ಲಿ ಈ ಒಂದು ಬೌಲ್ ಅನ್ನೋದು, ಈ ಒಂದು ಕಲ್ಲುಪ್ಪಾಗಿರಬಹುದು, ಹಾಗೆಯೇ ಅರಿಶಿಣದ ಕೊಂಬಾಗಿರಬಹುದು, ಹಾಗೆಯೇ ಕುಂಕುಮ ಆಗಿರಬಹುದು, ಈ ಒಂದು ಬೌಲ್ನ ಇಟ್ಟಿರ್ತೀರಲ್ಲ ಯಾವುದಾದ್ರೂ ಒಂದು ಮೂಲೆಯಲ್ಲಿ 24 ಗಂಟೆ ಈ ಬೌಲು ಅಲ್ಲೇ ಇರಬೇಕು, ಸರಿನಾ. ನಾಳೆ ಬೆಳಿಗ್ಗೆನಾದರೂ ಮಾಡ್ಕೊಳ್ಳಿ, ಇಲ್ಲ ಸಂಜೆನಾದರೂ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಆದರೆ 24 ಗಂಟೆ ನೀವು ಈ ಒಂದು ಬೌಲ್ನ ಇಟ್ಬಿಡಿ, ಸೈಡಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ, ಸರಿನಾ. ಅದಾದಮೇಲಿಂದ ಗಾಯ್ಸ್ 24 ಗಂಟೆ ಆದಮೇಲೆ ನೀವು ಈ ಒಂದು ಬೌಲಲ್ಲಿ ಇರುವಂಥ ವಸ್ತುಗಳನ್ನ ನೀವು ತೊಗೊಂಡು ಯಾವುದಾದ್ರೂ ಒಂದು, ಅಂದರೆ ಸಿಂಕಲ್ಲೂ ಕೂಡ ಕರಗಿಸ್ಬೋದು ಇದನ್ನು, ಬಟ್ ಬೇಡ ಮನೆಯಲ್ಲಿ ಅಂತಂದರೆ ಏನಪ್ಪ ಈ ಕಲ್ಲುಪ್ಪು ಎಲ್ಲನೂ ಸಿಂಕಲ್ಲೂ ಕೂಡ ಹಾಕ್ಬೋದು. ಬಟ್ ಮನೆ ಒಳಗಡೆ ನೀವು ಒಂದು ನೆಗೆಟಿವಿಟಿನ ಇದು ಎಳ್ಕೊಂಡಿರುತ್ತೆ. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ನಕಾರಾತ್ಮಕ ಶಕ್ತಿ ಏನಾದರೂ ಇದ್ದರೆ ಈ ಒಂದು ತಂತ್ರ ಪರಿಹಾರದಿಂದ ಅದು ಎಳ್ಕೊಂಡಿರುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಯಾರು ಓಡಾಡದೇ ಇರುವಂಥ ಜಾಗಕ್ಕೆ ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಹತ್ರ ಇದನ್ನು ಹಾಕ್ಬಿಡಿ, ಸರಿನಾ. ಇಲ್ಲ ನಿಮ್ಮ ಮನೆ ಹತ್ರ ಯಾವುದಾದ್ರೂ ನೀರೇನಾದರೂ ಹೊಳೆ ಆಗಿರಬಹುದು, ನದಿ ಆಗಿರಬಹುದು, ಯಾವುದಾದ್ರೂ ಒಂದು ಇದ್ದರೆ ಅದ್ರ ಒಳಗಡೆಗೆ ಇದನ್ನು ಹಾಕ್ಬಿಡಿ, ಸರಿನಾ. ಮನೆ ಒಳಗಡೆ ಯಾವುದೇ ಕಾರಣಕ್ಕೂ ಕರಗಿಸೋಕ್ಕಂತೂ ಹೋಗಬೇಡಿ. ಮನೆ ಹೊರ್ಗಡೆ ಇದನ್ನು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ನದಿ ಹತ್ರನೋ ಹೊಳೆ ಹತ್ರನೋ ಹಾಕಿ, ಇಲ್ಲಾಂದರೆ ಯಾರು ಓಡಾಡದೇ ಇರುವಂಥ ಜಾಗಕ್ಕೆ ಹಾಕಿ. ಯಾಕಂದರೆ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು, ಇದನ್ನು ತುಳಿದುಬಿಟ್ಟು ಅವ್ರಿಗೂ ಕೂಡ ಸಂಕಷ್ಟಗಳು ಬರಬಾರ್ದು ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋದು. ಯಾವುದಾದ್ರೂ ಒಂದು ಗಿಡದ ಹತ್ರ ಇದನ್ನು ಹಾಕಿಬಿಡಿ, ಆಯಿತಾ. ಹಾಕಿಬಿಟ್ಟು ಗಾಯ್ಸ್ ನೀವು ಬಂದುಬಿಟ್ಟು ಸ್ನಾನನ ಮಾಡ್ಕೊಳ್ಬೇಕು, ಸರಿನಾ. ಹಾಗೆ ಬಂದು ಕೈಕಾಲು ತೊಳ್ಕೊಬೋದಾ ಮೇಡಮ್ ಅಂತ ನೀವು ಕೇಳ್ಬೋದು. ದಯವಿಟ್ಟು ಆ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. 24 ಗಂಟೆ ಆದಮೇಲೆ ಇದನ್ನು ತೊಗೊಂಡೋಗಿ ಹೊರಗಡೆ ಚೆಲ್ಬಿಟ್ಟು ಬಂದು ಸ್ನಾನನ ಮಾಡಿಕೊಂಡು ಮತ್ತು ಮಹಾಲಕ್ಷ್ಮಿಗೆ ತುಪ್ಪದ ದೀಪನ ಹಚ್ಕೊಳ್ಳಿ, ಸರಿನಾ. ತುಪ್ಪದ ದೀಪನ ನೀವು ಹಚ್ಕೊಂಡು ಮತ್ತು ಮಹಾಲಕ್ಷ್ಮಿಗೆ ಈ ಒಂದು ತಂತ್ರದಿಂದ ನನಗೆ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ತಾಯಿ, ನನಗೆಲ್ಲದರಲ್ಲೂ ಒಳ್ಳೇದು ಮಾಡು, ನಾನು ಈ ತಂತ್ರನ ಮಾಡಿದ್ದೀನಿ ಅಂತ ನೀವು ದೇವರಿಗೆ ತುಪ್ಪದ ದೀಪನ ಹಚ್ಚಿಬಿಟ್ಟು ನೀವು ಮಾಮೂಲಿ ಗಂಧದ ಕಡಿ ಆಗಿರಬಹುದು, ಕರ್ಪೂರದಿಂದ ಆರತಿನ ಬೆಳಗ್ಬಿಟ್ಟು ನೀವು ಕೈ ಮುಕ್ಕೊಳ್ಳಿ ಗಾಯ್ಸ್. ನಿಜವಾಗ್ಲೂ ನೋಡಿ, ಈ ಒಂದು ತಂತ್ರದಿಂದ ನಿಮಗೆ ಅತಿ ಶೀಘ್ರವಾಗಿ ತಕ್ಷಣ ಒಂದು ರಿಸಲ್ಟ್ ನಿಮಗೆ ಕೊಡುತ್ತೆ, ಆಯಿತಾ. ನಿಜವಾಗ್ಲೂ ಇದನ್ನೊಂದು ನಂಬಿಕೆ ಇಟ್ಟು ಮಾಡಿ, ಯಾಕಂದರೆ ಇದನ್ನು ನಾನು ಮಾಡ್ತಾ ಬರ್ತಾಯಿದ್ದೀನಿ, ನನಗೆ ತುಂಬಾ ಒಳ್ಳೆಯದಾಗಿದೆ. ಯಾಕಂದರೆ ಈಗ ನಾನು ಒಬ್ಬಳೇ ತಿಳ್ಕೊಂಡು, ನಾನು ಒಬ್ಬಳೇ ಚೆನ್ನಾಗಿರಬೇಕು ಅಂತ ಏನಿಲ್ಲ ಗಾಯ್ಸ್, ಆಯಿತಾ. ನನಗೇನು ಗೊತ್ತು ಅದನ್ನು ಅಟ್ಲೀಸ್ಟ್ ನಿಮ್ಗಳಿಗೆ ತಿಳಿಸ್ಕೊಟ್ರೆ ನೀವು ಕೂಡ ಒಂದು ಕಷ್ಟದಿಂದ ಹೊರಗಡೆ ಬರ್ತೀರಾ. ಯಾಕಂದರೆ ಕಷ್ಟ ಅಂತ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬಂದೇ ಬರುತ್ತೆ. ಆದರೆ ಕೆಲವೊಂದು ಸಿದ್ಧಿಶಾಸ್ತ್ರ, ಪರಿಹಾರ ಶಾಸ್ತ್ರದಲ್ಲಿ ಈ ರೀತಿ ಕೆಲವೊಂದು ಶಾಸ್ತ್ರಗಳಲ್ಲಿ ಹೇಳ್ಕೊಟ್ಟಿರ್ತಾರೆ. ಅಂದರೆ ಈ ರೀತಿ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಕಷ್ಟಗಳು ದೂರ ಆಗುತ್ತೆ ಅಂತ ದೇವರು ಹೇಳಿರ್ತಾರೆ, ಸರಿನಾ. ಅಂದರೆ ಈ ರೀತಿ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸ್ಕೊಟ್ಟಿರ್ತಾರೆ. ಕಷ್ಟ ಅಂತ ಕೊಟ್ಟ ಮೇಲೆ ದೇವರು ನಮಗೆ ಒಂದು ಪರಿಹಾರ ಅನ್ನೋದನ್ನು ಕೊಟ್ಟಿರ್ತಾನೆ ಅಲ್ವಾ. ಸೊ ಅದನ್ನು ನಾವು ತಿಳ್ಕೊಂಡು ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕಾಗತ್ತೆ. ಇಷ್ಟೇ ಗಾಯ್ಸ್, ಈ ಚಿಕ್ಕದು ತಂತ್ರ, ಇದರಿಂದ ನಮಗೆ ಒಂದು ಒಳ್ಳೆ ಗುಡ್ ರಿಸಲ್ಟ್ ಸಿಗ್ತದೆ ಅಂತ ಅಂದರೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ. ಸೊ ಹಾಗೆಯೇ ನೀವು ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗೋದ್ರಲ್ಲೂ ಏನೂ ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ. ಅಟ್ಲೀಸ್ಟು ಆದಷ್ಟು ಶೇರ್ ಮಾಡಿ, ನಿಮಗೆ ಯಾರ್ಯಾರು ಗೊತ್ತು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರಬಹುದು, ಎಲ್ಲರಿಗೂ ಯಾರ್ಯಾರು ಕಷ್ಟದಲ್ಲಿ ಇದ್ದಾರೆ ಎಲ್ಲರಿಗೂ ಕೂಡ ಈ ಒಂದು ತಂತ್ರಗಳ ಬಗ್ಗೆ ತಿಳಿಸ್ಕೊಡಿ. ಅವರು ಕೂಡ ತಿಳ್ಕೊಂಡು ಅವ್ರ ಕಷ್ಟಗಳನ್ನ ಕಳ್ಕೊಳ್ಳಿ, ಸರಿನಾ. ನೋಡಿದ್ರೆ ಗಾಯ್ಸ್, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಇದೇ ರೀತಿ ಹಲವಾರು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಏನಾದ್ರು ಡೌಟ್ ಇದ್ದರೆ
ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ನಾನು ಆನ್ಸರ್ನ ಮಾಡೇ ಮಾಡ್ತೀನಿ. ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ, ಹಾಗೆಯೇ ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರಾ, ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನೂ ಯಾವ್ಯಾವ ರೀತಿ ವಿಡಿಯೋ ಬೇಕು ಅಂತ ಕೇಳಿದ್ರೆ ನಾನು ಅದನ್ನು ಮಾಡ್ತೀನಿ. ಓಕೆನಾ? ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ, ಹಲವಾರು ವೀಡಿಯೋಸ್ನ ನಾನು ಹಾಕಿದ್ದೀನಿ ಗಾಯ್ಸ್. ಇದೇ ರೀತಿ ಇದನ್ನು ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಇದ್ರದ್ದೆಲ್ಲದ್ರದ್ದು ನಾನು ಅಂದರೆ ಯಾವ್ಯಾವ ವಿಡಿಯೋ ಮಾಡಿದ್ದೀನಿ ಎಲ್ಲದ್ರದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಅದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಸರಿನಾ? ಚೆಕ್ ಮಾಡಿಕೊಂಡು ಚಿಕ್ಕ ಪುಟ್ಟ ತುಂಬ ದುಡ್ಡೆಲ್ಲ ಹೊರಗಡೆ ಖರ್ಚು ಮಾಡೋಕ್ಕಂತೂ ಹೋಗಬೇಡಿ. ಚಿಕ್ಕ ಪುಟ್ಟ ತಂತ್ರಗಳನ್ನ ಮನೆಯಲ್ಲೇ ಮಾಡಿಕೊಂಡು ನಿಮ್ಮ ಕಷ್ಟಗಳಿಗೆ ಪರಿಹಾರನ ತಿಳ್ಕೊಳ್ಳಿ. ಹಾಗೆಯೇ ನಿಮ್ಮ ಕಷ್ಟಗಳು ಕೂಡ ಕಳ್ಕೊಳ್ಳಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಎಲ್ಲರಿಗೂ ಕೂಡ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೆ ಎಲ್ಲರಿಗೂ ಕೂಡ, ಮತ್ತು ಮಹಾಲಕ್ಷ್ಮಿ 456 ಏಂಜಲ್ಸ್ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.